ಸೊ ಫೈನಲ್ ಆಗಿ ಅಯಲಾನ್ ನೋಡಾಯ್ತು. ಏನಿದು ಅಯಲಾನ್? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಏಲಿಯನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಅದನ್ನ ಇವರು ತಮಿಳಲ್ಲಿ ಅಯಲಾನ್ ಅಂತ ಮಾಡ್ಕೊಂಡಿದ್ದಾರೆ. ನಮ್ ಕನ್ನಡದಲ್ಲಿ ಏನಂತ ಕರಿಬಹುದು ಅಂತ ನೀವೇ ಹೇಳ್ಬಿಡಿ. ಮೂವಿ ಯಾವ ರೀತಿ ಇತ್ತು ಅಂತ ರಿವ್ಯೂ ಕಡೆ ಬಂದ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆಗೆ ಆಕ್ಟ್ ಮಾಡಿರುವಂತ ಇಬ್ರು ಹೀರೋಯಿನ್ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾರೆ. ಭಾನುಪ್ರಿಯ ಅವರು ಈ ಸಿನಿಮಾದಲ್ಲಿ ಶಿವಕಾರ್ತಿಕೇಯನಿಗೆ ಅಮ್ಮನಾಗಿ ಕಾಣಿಸ್ಕೊತಾರೆ. ಇನ್ನ ಇಶಾ ಕೋಪಿಕರ್ ಅವರು ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊತಾರೆ. ರೀಸೆಂಟ್ ಆಗಿ ಇವ್ರದೊಂದು ಕೇಸ್ ಕೂಡ ಆಯ್ತು, ನಿಮ್ಗೆಲ್ಲ ಗೊತ್ತಿರ್ಬೋದು. 12 ವರ್ಷ ಆದ್ಮೇಲೆ ಅವ್ರ ಗಂಡಿಗೆ ಡೈವರ್ಸ್ ಕೊಟ್ಟಿದ್ದಾರೆ ಅಂತ ದೊಡ್ಡ ನ್ಯೂಸ್ ಆಯ್ತು. ಈಗ ಗೊತ್ತಾಯ್ತು ಯಾಕೆ ಡೈವರ್ಸ್ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಡೈವರ್ಸ್ ಕೊಟ್ಬಿಟ್ರೆ ಇಲ್ಲಿ ಏಲಿಯನ್ ಜೊತೆ ಎಸ್ಕೇಪ್ ಆಗೋದಕ್ಕೆ. ಓಕೆ ಮೂವಿ ಒನ್ಲೇ ಸ್ಟೋರಿ ಕಡೆ ಬಂದ್ಬಿಡ್ತೀನಿ. ಸ್ಪೇಸ್ ಇಂದ ಯಾವ್ದೋ ಒಂದು ಶಿಪ್ ಒಳಗಡೆ ಏನೋ ಒಂದು ಕಲ್ಲು ಇರ್ತದೆ, ಕ್ರಿಸ್ಟಲ್ ಟೈಪ್ ಅಲ್ಲಿ ಒಂದು ವಿಚಿತ್ರವಾದ ಕಲ್ಲು. ಅದಕ್ಕೊಂಥರ ವಿಚಿತ್ರವಾದ ಪವರ್ ಇರ್ತದೆ. ಅದರಿಂದ ಏನ್ ಬೇಕಾದ್ರೂ ಕಟ್ ಮಾಡಬಹುದು ಅಥವಾ ಎಷ್ಟು ಆಳ ಬೇಕಾದ್ರೂ ಅಗಿಬಹುದಾದಂತ ಒಂದು ಪವರ್ ಆ ಕಲ್ಲಿಗೆ ಇರ್ತದೆ. ಅದು ಮೇಲ್ಗಡೆಯಿಂದ ನಮ್ಮ ಭೂಮಿಗೆ ಬೀಳ್ತದೆ. ಅಂದ್ರೆ ಅದು ಏಲಿಯನ್ಗೆ ಸಂಬಂಧಪಟ್ಟಿರುವಂತ ವಸ್ತು. ಅದು ಬೈ ಮಿಸ್ ಆಗಿ ಭೂಮಿ ಮೇಲೆ ಬಿದ್ದೋಯ್ತದೆ. ಶರತ್ ಕೆಲ್ಕರ್ ಅವರು ಬಂದು ಆ ಕಲ್ಲ ಇಟ್ಕೊಂಡು ಇಲ್ಲಿಗಲ್ ಆಗಿ ಮೈನಿಂಗ್ಸ್ ಮಾಡಿ ಏನೋ ಒಂದು ಗ್ಯಾಸ್ ನ ಹೊರಗಡೆ ತೆಗೆಯೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಅದರಿಂದ ಭೂಮಿನೇ ಸರ್ವನಾಶ ಆಗುವಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಇದನ್ನೆಲ್ಲ ತಡೆದು ನಿಲ್ಸೋದಕ್ಕೆ ಅಂತ ಇಂಡಿಯಾದಲ್ಲಿ ಸೂಪರ್ ಹೀರೋ ಅಂತ ಇನ್ನು ಯಾರು ಬಂದಿಲ್ಲ ಬಿಡಿ. ಅದಕ್ಕೆ ಶಿವಕಾರ್ತಿಕೇಯನ್ ಅವರೇ ಹೀರೋ. ಇಲ್ಲ ಸೂಪರ್ ಹೀರೋ. ಇನ್ನ ಏಲೇನ್ ಬಂದು ಆ ಕ್ರಿಸ್ಟಲ್ ನ ತಗೊಂಡು ಹೋಗುತ್ತಾ ಶಿವಕಾರ್ತಿಕೇಯನ್ ಈ ಆಘಾತದಿಂದ ಜನರನ್ನೆಲ್ಲ ಕಾಪಾಡ್ತಾನ ಅನ್ನೋದನ್ನ ಸಿನಿಮಾದಲ್ಲೇ ಹೋಗಿ ನೋಡ್ಕೋಬೇಕು. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ರೀತಿ ಒಂದು ಏಲಿಯನ್ ಸಿನಿಮಾ ತರ ಟ್ರೈ ಮಾಡಿದ್ದಾರೆ. ಅಂದ್ರೆ ಹಾಲಿವುಡ್ ರೇಂಜ್ ಗೆ ಓಕೆ ಅನ್ಸುತ್ತೆ ನಂಗಂತೂ. ಪ್ರಾಪರ್ ಆಗಿ ನೀವು ನೋಡಿರ್ಬೋದು ಇಂಗ್ಲಿಷ್ ಮೂವಿಗಳಲ್ಲಿ ಏಲಿಯನ್ ಸಿನಿಮಾ ಅಂತ ಬಂದ್ಮೇಲೆ ಏಲಿಯನ್ಸ್ ಗಳು ಕೂಡ ಇಂಗ್ಲಿಷ್ ಅಲ್ಲೇ ಮಾತಾಡಿರ್ತವೆ. ಅಂದ್ರೆ ಅವ್ರ ಭಾಷೆಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟು ನಾವು ನೋಡಿ ಅದಕ್ಕೆ ಅಡಿಟ್ ಆಗ್ಬಿಟ್ಟಿರ್ತೀವಿ. ಸೊ ಅದನ್ನೇ ಇಂಡಿಯಾದಲ್ಲಿ ಕರ್ಕೊಂಡ್ಬಂದು ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಸಿದ್ರೆ ಸ್ವಲ್ಪ ವಲ್ಗರ್ ತರಾನೇ ಅನ್ಸುತ್ತೆ. ಆದ್ರೆ ಇಂಗ್ಲಿಷ್ ಮೂವಿ ನೋಡದೇ ಇರೋಂತವ್ರು ಇರ್ತಾರಲ್ಲ, ಅವ್ರಿಗೆ ತಮಿಳಲ್ಲಿ ಫಸ್ಟ್ ಟೈಮ್ ಏಲಿಯನ್ ಸಿನಿಮಾ ನೋಡ್ಬಿಟ್ರೆ ನಮ್ ಇಂಡಿಯನ್ಸ್ ಮಾಡ್ಬಿಟ್ರಲ್ಲಪ್ಪ ಅಂತ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಖುಷಿ ಪಡ್ತಾರೆ. ಸಿನಿಮಾದ ಸ್ಟೋರಿ ಚೆನ್ನಾಗೇನೋ ಇದೆ, ಬಟ್ ಕೆಲವೊಂದ್ ಕಡೆ VFX ಬ್ರೇಕ್ ಡೌನ್ ಮಾಡಿದ್ದಾರೆ. ಅಷ್ಟೊಂದು ಖರಾಬಾಗಿ ಬಂದ್ಬಿಟ್ಟಿದೆ. ಇನ್ನ ಈ ಸಿನಿಮಾಗೆ ಬಜೆಟ್ ಹಾಕಿರೋದು 80 ಕೋಟಿ. ಈ 80 ಕೋಟಿಗೆ ಇದು ಪರವಾಗಿಲ್ಲ ಅಂತ ಅನ್ಸುತ್ತೆ. ಹತ್ತತ್ರ ಒಂದು 100-150-200 ಕೋಟಿ ಹಾಕಿದಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ VFX ನ ಮಾಡ್ಬೋದಿತ್ತೇನೋ. ಸೇಮ್ ರಾಜಮೌಳಿ ಅವ್ರು ಕರ್ಸ್ತಾರಲ್ಲ, ಚೈನಾ ಇಂದ ಕರ್ಕೊಂಬತ್ತಾರೆ. ಅವ್ರು ಏನಾದ್ರು VFX ಅದು ಇದು ಆರ್ಟಿಸ್ಟ್ ಗಳನ್ನೆಲ್ಲ ಚೈನಾ ಇಂದಾನೆ ಕರ್ಸ್ಕೋತಾರೆ. ಅದಕ್ಕೋಸ್ಕರನೇ ಅವ್ರ ಸಿನಿಮಾದಲ್ಲಿ VFX ಅಷ್ಟೊಂದು ಕ್ಲಾರಿಟಿಯಾಗಿ ಕ್ವಾಂಟಿಟಿಯಾಗಿ ಚೆನ್ನಾಗಿರ್ತವೆ. ನಮ್ಮ ಇಂಡಿಯಾದಲ್ಲೂ ಇದಾರೆ ಅಂತ ಆರ್ಟಿಸ್ಟ್ಗಳು, ಬಟ್ ಇವ್ರು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೆ ಯಾರು ನೀಟಾಗಿ ಕ್ವಾಲಿಟಿನ ಕೊಡ್ತಾ ಇಲ್ಲ. ಇನ್ನು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಕುಲ್ ಪ್ರೀತ್ ಸಿಂಗ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಪ್ರಾಪರ್ ಆಗಿ ಹೀರೋಯಿನ್ ಎಷ್ಟಿರ್ಬೇಕು ಅಷ್ಟರಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಇದು ತುಂಬಾ ಲೈಕ್ ಆಯ್ತು. ಸಾಂಗ್ಸ್ ಗಳು ಅಷ್ಟಕ್ಕಷ್ಟೇ, ಯಾವ್ದು ಕೂಡ ಚೆನ್ನಾಗಿದೆ ಅನ್ನೋ ರೇಂಜ್ ಏನ್ ಬಂದಿಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡೋಣ. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಎಲಿಮೆಂಟ್ ಗಳು ತುಂಬಾನೇ ವರ್ಕ್ ಆಗಿದಾವೆ. ಅದರಲ್ಲೂ ಕೂಡ ಯೋಗಿ ಬಾಬು ಅವರು ಇವ್ರ ಕಾಮಿಡಿ ಅಂದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೋಡಿದೀರಾ. ಅದಕ್ಕೂ ಮೀರಿ ಈ ಸಿನಿಮಾದಲ್ಲಿ ನೀವು ನೋಡಬಹುದು. ಸೊ ಓವರ್ ಆಗಿ ಸಿನಿಮಾದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ. VFX ಗೆ ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್ ನ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಷ್ಟನ್ ಬಿಟ್ರೆ ಸಿನಿಮಾ ಪರವಾಗಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಒಂದ್ಸರಿ ನೋಡೋದಕ್ಕೆ ಏನ್ ಬೇಜಾರಾಗಲ್ಲ. ಸಿನಿಮಾ ಥಿಯೇಟರ್ ಒಳಗಡೆ ನೋಡಿದ್ರೆ ನಿಮ್ಗೆ ಬೇರೆ ರೀತಿನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಲ್ಲೂ ಕೂಡ IMAX ಥಿಯೇಟರ್ ಗಳಲ್ಲಿ ನೀವು ಏನಾದ್ರು ನೋಡಿದ್ರೆ ಲೈಟಿಂಗ್ಸ್ ಎಫೆಕ್ಟ್ ಎಲ್ಲ ಹಾಕಿರ್ತಾರೆ. ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವು ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಂಜಾಯ್ ಮಾಡ್ತೀರಾ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.